ಇದೀಗ ಉತ್ತರ ಕರ್ನಾಟಕ ಸುದ್ದಿಗಳನ್ನ ನೋಡ್ಕೊಂಡು ಬರೋಣ ಬರ್ರಿ. ಇತ್ತ ಕಲಬುರಗಿಯಲ್ಲ ದಿನೇ ದಿನೇ ಕಳ್ಳ ಕದಿಮರ ಕಾಟ ಹೆಚ್ಚಾಗೈತಿ. ಅದರಲ್ಲ ಈ ಬೈಕ್ ಕಳ್ಳರ ಹಾವಳಿ ಜನರ ನಿದ್ದಿಗೆಡ್ಸೈತಿ. ಶಾಪಿಂಗ್ ಮಾಲ್, ಸೂಪರ್ ಮಾರ್ಕೆಟ್ ಮುಂದೆ ನಿಲ್ಸಿದ್ದ ಬೈಕ್ಗಳನ್ನು ಕದಿಮರ ಕ್ಷಣ ಮಾತ್ರದಲ್ಲ ಅಭ್ಯಾಸ ಮಾಡ್ತಿದ್ರ. ಈಗ ನಮ್ಮ ಪೊಲೀಸರ ಬೈಕ್ ಕಳ್ಳರ ಹೆಡ್ಮುರಿ ಕಟ್ಯಾರ. ಬರೋಬ್ಬರಿ 54 ಲಕ್ಷ ಮೌಲ್ಯದ 105 ಬೈಕ್ಗಳನ್ನು ಸಮೇತ 30 ಜನರನ್ನ ಅರೆಸ್ಟ್ ಮಾಡ್ಯಾರ. ಪೊಲೀಸರು ಈ ಕಾರ್ಯಕ್ಕೆ ಬೇಷ್ ಅಂದ್ಯಾರ. ಚಿಕ್ಕೋಡಿಯ ನಿಪ್ಪಾಣಿಯಾಗ ರಣಭೀಕರ ಅಪಘಾತ ಆಗೈತಿ. ಇನ್ನು ಸ್ತವನಿಧಿ ಘಟಕದ ಬಾಜು ಇರೋ ನ್ಯಾಷನಲ್ ಹೈವೇದಾಗ ಲಾರಿ ಒಂದು ಜೀಪ್ ಹಾಗ ಕಾರ್ ನಡುವೆ ಡಿಕ್ಕಿಯಾಗಿ ಎಲ್ಲ ಪೀಸ್ ಆಗ್ಬಿಟ್ಟೈತಿ. ಈ ಘಟನೆಯಲ್ಲೇ ಖಾನಾಪುರ ತಾಲೂಕಿನ 65 ವರ್ಷದ ನಾರಾಯಣ ನಾಗು ಪಾರಿವಾಳಕರ ಸತ್ತೋಗೈತಿ. ಇದ್ರ ಜೊತೆಗೆ 15ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗೈತಿ. ಬೆಳಗಾವಿಯ ದವಾಖಾನೆಗೆ ಸೇರಿಸ್ಯಾರ. ಇನ್ನು ಬೆಳ್ಳಂಬೆಳಗ್ಗೆ ಕಲಬುರಗಿಯಲ್ಲ ಉಪಲೋಕಾಯುಕ್ತರ ಅಧಿಕಾರಿಗಳು ಶಾಕ್ ಕೊಟ್ಟಿಯಾರ. ಸಿಟಿ ಒಳಗೆ ಎಲ್ಲ ಬೇಕಲ್ಲ ಕಸ ಹಾಕೋದನ್ನು ಕಂಡ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ದಂಗಾಗ್ಯಾರ. ಇಂದ್ರನಗರ, ವಡ್ರಗಲ್ಲಿ, ಕೋಟೆ ಪ್ರದೇಶ ಸೇರಿದಂತೆ ನಗರದ ಹಲವು ಬಡಾವಣೆಗಳಿಗೆ ವಿಸಿಟ್ ಕೊಟ್ಟ ನ್ಯಾಯಮೂರ್ತಿ ಬಿ ವೀರಪ್ಪ ಇದೇನ್ರಿ ಇಷ್ಟು ಗಲೀಜ್ ಐತಿ ಅಂತ ಕಲಬುರಗಿ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಸಖತ್ ಕ್ಲಾಸ್ ತಗೊಂಡು. ರಾಯಚೂರು ಜನರಿಗೆ ಈ RTPS ಶಾಖೋತ್ಪನ್ನ ವಿದ್ಯುತ್ ಕೇಂದ್ರ ಶಾಪವಾಗಿ ಮಾರ್ಪಟ್ಟೈತಿ. ಇನ್ನು ವಿಷಪೂರಿತ ಬೂದಿಯಿಂದ ಕೃಷ್ಣ ನದಿ ಮಲಿನಗೊಂಡೈತಿ. ಇದರಿಂದ ಜನರಿಗೆ ರೋಗ ರುಜಿನೆ ಕಾಣಿಸ್ಕೊಳ್ತೈತಿ. ಇಷ್ಟೆಲ್ಲ ಆದರೂ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತ್ಯಾರ. ಇದರಿಂದ ಜನ ರೊಚ್ಚಿಗೆದ್ದು ಆಕ್ರೋಶ ವ್ಯಕ್ತಪಡಿಸ್ಯಾರ. ಬೆಳ್ಳಿತೆರೆ ಮೇಲೆ ಭೈರತಿ ರಣಗಾಲ ದರ್ಶನ ಕೊಟ್ಯಾನ. ಇನ್ನು ವಿಜಯನಗರದಲ್ಲ ಶಿವಣ್ಣನ ಸಿನಿಮಾದ ಅಬ್ಬರ ಜೋರಾಗೈತಿ. ಜಿಲ್ಲೆಯ ಬಹುತೇಕ ಥಿಯೇಟರ್ನಲ್ಲ ಭೈರತಿ ರಣಗಲ್ ಚಿತ್ರದ ರಿಲೀಸ್ ಆಗೈತಿ. ಶಿವಣ್ಣನ ಅಭಿಮಾನಿಗಳ ಚಿತ್ರದ ರಿಲೀಸ್ ದೊಡ್ಡ ಹಬ್ಬದಂತ ಸೆಲೆಬ್ರೇಟ್ ಮಾಡ್ಯಾರ. ಶಿವರಾಜ್ ಕುಮಾರ್ ನಟನೆ ಅಭಿಮಾನಿಗಳು ಫುಲ್ ಫಿದಾ ಆಗ್ಯಾರ. ಯಾದಗಿರಿಯಲ್ಲ ಆಸಾಮಿಯೊಬ್ಬ ಮನೆ ಟೆರೆಸ್ ಮೇಲೆ ಗಾಂಜಾ ಬೆಳೆದ ಪೊಲೀಸರ ಕೈಗೆ ಸಿಕ್ಕಾಕ್ಬಿಟ್ಯಾನ. ಇನ್ನು ಕೇವಲ ಒಂದು ಬಕೆಟ್ನಲ್ಲಿ ಗಾಂಜಾ ಬೆಳೀತಿದ್ದ ಖತರ್ನಾಕ್ ಕಿಲಾಡಿಗೆ ಕಾಕಿ ಪಡೆ ಕೋಳ ತೋರಿಸ್ಯಾರ. ಯಾದಗಿರಿಯ ಕೋಳಿವಾಡ ಬಡಾವಣೆಯಲ್ಲ ಸಕ್ರೆಪ್ಪ ಈ ಮನಿಹಾಳ್ ಕೆಲಸ ಮಾಡ್ಯಾನ. ನಗರ ಠಾಣೆಯ PSI ಮಂಜೇಗೌಡ ನೇತೃತ್ವದಲ್ಲಿ ದಾಳಿ ಮಾಡಿ ದೂರು ದಾಖಲಿಸಿಕೊಂಡ. ವಿಜಯನಗರದಾಗ ಕತ್ತಿ ಹಾಲು ಮಾರ್ಕೆಟಿಂಗ್ ಮಾಡ್ತೀವಿ ಅಂತ ರೈತರಿಗೆ ಬಹಳ ಮೋಸ ಮಾಡಿದ್ದ ಜಿನ್ನಿ ಮಿಲ್ಕ್ ಕಂಪನಿಗೆ ಶಾಕ್ ಎದುರಾಗೈತಿ. ವಂಚನೆ ಪ್ರಕರಣ ಸಂಬಂಧ ಹೊಸಪೇಟೆಯಲ್ಲಿ CID ತನಿಖಾ ತಂಡ ಬೀಡ್ಬಿಟ್ಟೈತೆ. CIDಗೆ ಪ್ರಕರಣ ವರ್ಗಾವಣೆ ಆಗ್ತಿದ್ದಂತೆ ತನಿಖೆ ಕೂಡ ಚುರುಕೊಂಡೈತೆ. ಕಲಬುರಗಿ ವಿಭಾಗದ CID DYSP ಅಸ್ಲಾಂ ಭಾಷಾ ನೇತೃತ್ವದ 4 ತಂಡ ತನಿಖೆ ನಡೆಸ್ತೈತೆ. ವಂಚನೆಗೊಳಗಾದ ಸ್ಥಳೀಯ ರೈತರನ್ನು ಕರೆದ ಮಾಹಿತಿ ಪಡೆದುಕೊಂಡ್ಯಾರ. ಬಾಗಲಕೋಟದಾಗ ಬಡವರೊಕ್ಕಿಗೂ ಕನ್ನ ಹಾಕ್ಯಾರ. ಪಡಿತರ ಅಕ್ಷರ ದಾಸೋಹ ಅಂಗನವಾಡಿ ಧಾನ್ಯ ಅಕ್ರಮ ದಂಧೆ ಬಲು ಜೋರಾಗಿ ನಡೀತೈತಿ. ನಡೆಯುತ್ತಿದ್ದ ಬರೋಬ್ಬರಿ 20 ವರ್ಷದಿಂದಲೂ ಈ ಅಕ್ರಮ ದಂಧೆ ನಡೆಸ್ತಿರುವ ರಾಘವೇಂದ್ರ ತೇಲಿ ಹಾಗೂ ಗಜಾನಂದ ನಾಗರಾಳ್ರನ್ನ ಅರೆಸ್ಟ್ ಮಾಡಿ ಅಂತ ಜನ ಪೊಲೀಸ್ಗೆ ಕಂಪ್ಲೇಂಟ್ ಮಾಡ್ಯಾರ. ಆದ್ರೆ 10 ಕೇಸ್ ಆದರೂ ಒಂದು ಬಾರಿಯೂ ಬಂಧಿಸದೆ ಪೊಲೀಸರು ಸುಮ್ಮನೆ ಆಗ್ಯಾರ. ಆದ್ರಿಂದ ಬಾಗಲಕೋಟೆ ಜನ ಪೊಲೀಸರ ವಿರುದ್ಧ ಸಿಟ್ಟಾಗ್ಯಾರ. ಕಲಬುರಗಿಯ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಗಾಣಗಾಪುರ ದತ್ತಾತ್ರೇಯ ದೇವರ ಹುಂಡಿ ಎಣಿಕೆ ಮಾಡ್ಯಾರ. ಬರೋಬ್ಬರಿ 68,23,000 ಕಾಣಿಕೆ ಹಣ ಸಂಗ್ರಹವಾಗೈತಿ. ಅಲ್ಲದೆ 9 ಗ್ರಾಂ ಚಿನ್ನ, 279 ಗ್ರಾಂ ಬೆಳ್ಳಿಯನ್ನು ಭಕ್ತರ ಕಾಣಿಕೆಯಾಗಿ ಕೊಟ್ಟಾರ. ಪ್ರತಿ 4 ತಿಂಗಳಿಗೊಮ್ಮೆ ದೇವಸ್ಥಾನದ ಹುಂಡಿ ಎಣಿಕೆ ಮಾಡಲಾಗುತ್ತೆ. ಇನ್ನು ಕಾಣಿಕೆಗೆ ಸಂಗ್ರಹ ಏರಿಕೆ ಆಗ್ತಾನೆ ಐತಿ. ಗದಗ ಜಿಲ್ಲೆಯಲ್ಲೇ ಚಿರತೆ ಆತಂಕ ಹೆಚ್ಚಾಗೈತಿ. ಬಿಂಕದಕಟ್ಟಿ, ನಾಗಾವಿ, ಆಸುಂಡಿ ಗ್ರಾಮಗಳಲ್ಲಿ ಪದೇ ಪದೇ ಚಿರತೆ ಕಾಣಿಸ್ಕೊಳ್ತಿರೋದು ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡೈತೆ. ಅದರಲ್ಲೂ ಬಿಂಕದಕಟ್ಟಿಯ ಮನೆಯೊಂದರ ಮೇಲೆ ಚಿರತೆ ಪ್ರತ್ಯಕ್ಷವಾಗೈತೆ. ಚಿರತೆ ಓಡಾಟದ ದೃಶ್ಯ CCTVಯಲ್ಲಿ
ಸೆರೆಯಾಗೈತೆ. ಗ್ರಾಮಸ್ಥರು ಭಯಭೀತರಾಗಿ ರಾಜ್ಯಾದ್ಯಂತ ಸುದ್ದಿ ಮಾಡಿರೋ ಬೆಳಗಾವಿ ತಹಶೀಲ್ದಾರ್ ಕಚೇರಿಯಲ್ಲಿ SDA ರುದ್ರಣ್ಣ ಆತ್ಮಹತ್ಯೆ ಪ್ರಕರಣ 3 ಆರೋಪಿಗಳಿಗೆ ನಿರೀಕ್ಷಣಾ ಜಾಮೀನು ಮಂಜೂರಾಗೈತಿ. ಬೆಳಗಾವಿ 10ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಜಾಮೀನು ನೀಡಿ ಆದೇಶ ಹೊರಡಿಸತೈತೆ. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ PS ಸೋಮ, ತಹಶೀಲ್ದಾರ್ ಬಸವರಾಜ್ ನಾಗರಾಳ, ತಹಶೀಲ್ದಾರ್ ಕಚೇರಿಯ FD ಅಶೋಕ್ ತಬ್ಬಲಿಗೇರಿಗೆ ಜಾಮೀನು ಮಂಜೂರಾಗೈತಿ. ಕೊಪ್ಪಳ ಜಿಲ್ಲೆಯಾಗ ತಡರಾತ್ರಿ ಮಳೆ ಅಬ್ಬರಿಸಿ ಬೊಬ್ಬರಿದೈತೆ. ಏಕಾಏಕಿ ಮಳೆ ಬಿದ್ದ ಕಾರಣ ಭತ್ತದ ಬೆಳೆ ಫುಲ್ ನೆಲಕಚ್ಚೈತೆ. ಕೊಪ್ಪಳ ಜಿಲ್ಲೆಯ ಕಾರಟಗಿಯಲ್ಲಿ 100 ಎಕರೆ ಭೂಮಿಯಲ್ಲಿ ಬೆಳೆದ ಭತ್ತ ಸರ್ವನಾಶ ಆಗೈತೆ. ಫಸಲಿಗೆ ಬಂದ ಭತ್ತದ ಬೆಳೆ ನೆಲಕ್ಕುರುಳಿ ರೈತರಿಗೆ ಸಂಕಷ್ಟ ಎದುರಾಗೈತೆ. ಲಕ್ಷಾಂತರ ರೂಪಾಯಿ ಲಾಸ್ ಆಗಿದೆ ಅಂತ ರೈತ ಕಣ್ಣೀರು ಹಾಕ್ಯಾನ. ಬಾಗಲಕೋಟದಾಗ ಬಡವರಕ್ಕಿಗೂ ಕನ್ನ ಹಾಕ್ಯಾರ. ಪಡಿತರ ಅಕ್ಷರ ದಾಸೋಹ ಅಂಗನವಾಡಿ ಧಾನ್ಯ ಅಕ್ರಮ ದಂಧೆ ಬಲು ಜೋರಾಗಿ ನಡೀತೈತೆ. ನಡೆಯುತ್ತಿದ್ದ ಬರೋಬ್ಬರಿ 20 ವರ್ಷದಿಂದಲೂ ಈ ಅಕ್ರಮ ದಂಧೆ ನಡೆಸ್ತಿರುವ ರಾಘವೇಂದ್ರ ತೇಲಿ ಹಾಗೂ ಗಜಾನಂದ ನಾಗರಾಳ್ರನ್ನ ಅರೆಸ್ಟ್ ಮಾಡಿ ಅಂತ ಜನ ಪೊಲೀಸ್ಗೆ ಕಂಪ್ಲೇಂಟ್ ಮಾಡ್ಯಾರ. ಆದ್ರೆ 10 ಕೇಸ್ ಆದರೂ ಒಂದು ಬಾರಿಯೂ ಬಂಧಿಸದೆ ಪೊಲೀಸರು ಸುಮ್ಮನೆ ಆಗ್ಯಾರ. ಆದ್ರಿಂದ ಬಾಗಲಕೋಟೆ ಜನ ಪೊಲೀಸರ ವಿರುದ್ಧ ಸಿಟ್ಟಾಗ್ಯಾರ. ಕಲಬುರಗಿ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಗಾಣಗಾಪುರ ದತ್ತಾತ್ರೇಯ ದೇವರ ಹುಂಡಿ ಎಣಿಕೆ ಮಾಡ್ಯಾರ. ಬರೋಬ್ಬರಿ 68,23,000 ಕಾಣಿಕೆ ಹಣ ಸಂಗ್ರಹವಾಗೈತಿ. ಅಲ್ಲದೆ 9 ಗ್ರಾಂ ಚಿನ್ನ, 279 ಗ್ರಾಂ ಬೆಳ್ಳಿಯನ್ನು ಭಕ್ತರ ಕಾಣಿಕೆಯಾಗಿ ಕೊಟ್ಟ್ಯಾರ. ಪ್ರತಿ 4 ತಿಂಗಳಿಗೊಮ್ಮೆ ದೇವಸ್ಥಾನದ ಹುಂಡಿ ಎಣಿಕೆ ಮಾಡಲಾಗುತ್ತೆ. ಇನ್ನು ಕಾಣಿಕೆಗೆ ಸಂಗ್ರಹ ಏರಿಕೆ ಆಗ್ತಾನೆ ಐತಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.